ಅವರೆಲ್ಲ ಬಂಡೆ ಮಹಾಕಾಳಿ ದರ್ಶನಕ್ಕೆ ಅಂತ ಬೈಕ್ನಲ್ಲಿ ಹೊರಟಿದ್ರು. ಇದೇ ವೇಳೆ ಯಮದೂತನಾಗಿ ಬಂದ ಸಿಮೆಂಟ್ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದಿತ್ತು. ಇದರಿಂದ ಅಜ್ಜಿ ಮೃತಪಟ್ಟರೆ ಮಗಳು ಮತ್ತು ಮೊಮ್ಮಗ ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ದೇವಸ್ಥಾನಕ್ಕೆ ಹೊರಟವರು ಸೇರಿದ್ದು ಸ್ಮಶಾನ. ಸಿಮೆಂಟ್ ಲಾರಿಗೆ ಸಿಲುಕಿ ಅಜ್ಜಿ ದುರ್ಮರಣ. ಅಪಘಾತದಲ್ಲಿ ಬದುಕುಳಿದ ತಾಯಿ ಮಗ. ಬೆಂಗಳೂರಿನ ಪ್ರಸಿದ್ಧ ಶಕ್ತಿ ದೇವತೆ ಬಂಡೆ ಮಹಾಕಾಳಿ ದರ್ಶನಕ್ಕೆ ಹೊರಟಿದ್ದ ಮಹಿಳೆ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಈ ಘಟನೆ ನಾಯಂಡನಹಳ್ಳಿ ರಿಂಗ್ ರಸ್ತೆ ಬಳಿ ನಡೆದಿದೆ. ನಿನ್ನೆ ಭಾನುವಾರ ಆಗಿದ್ರಿಂದ 52 ವರ್ಷದ ಮಹಿಳೆ ರೇಣುಕಾ ತನ್ನ ಮಗಳಾದ ಕುಸುಮ ಮತ್ತು ಮೊಮ್ಮಗನ ಜೊತೆ ಬೈಕ್ನಲ್ಲಿ ದೇವಸ್ಥಾನಕ್ಕೆ ಹೋಗುವಾಗಲೇ ಈ ದುರ್ಘಟನೆ ಆಗಿರುವುದು. ಅದೃಷ್ಟವಶಾತ್ ಮಗಳು ಮತ್ತು 9 ವರ್ಷದ ಮೊಮ್ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಅಜ್ಜಿ ಪ್ರಾಣ ಚೆಲ್ಲಿದ್ದಾರೆ. ಹೌದು, ಬಸವೇಶ್ವರ ನಗರದ ಬಿಡಿಎ ಲೇಔಟ್ ನಿವಾಸಿಯಾದ ರೇಣುಕಾ ನಿನ್ನೆ ತಮ್ಮ ಮಗಳು ಮೊಮ್ಮಗನ ಜೊತೆ ಬೈಕ್ನಲ್ಲೇ ದೇಗುಲಕ್ಕೆ ಹೋಗ್ತಿದ್ರು. ಬೈಕ್ ಓಡಿಸ್ತಿದ್ದ ಕುಸುಮ ನಾಯಂಡನಹಳ್ಳಿ ರಿಂಗ್ ರಸ್ತೆಯಿಂದ ಡಿಜಿ ಸರ್ಕಲ್ ಕಡೆಗೆ ತಿರುವು ತೆಗೆದುಕೊಳ್ತಿರುವಾಗ ಅದೇ ಮಾರ್ಗವಾಗಿ ಹಿಂದೆಯಿಂದ ಬಂದ ಸಿಮೆಂಟ್ ಲಾರಿ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಟ್ಯಾಂಕರ್ ಸಿಮೆಂಟ್ ಲಾರಿ ಒಂದು ಬ್ಯಾಟರಹಳ್ಳಿ ಕಡೆಯಿಂದ ನೈಸ್ ರೋಡಿಗೆ ಎಂಟರ್ ಆಗುವ ನೈಸ್ ರೋಡ್ ಜಂಕ್ಷನ್ ಅಲ್ಲಿ ನಿಂತ್ಕೊಂಡುತ್ತೆ. ಅಲ್ಲಿ ಪಾಸ್ ಆಗ್ತಾ ಇರಬೇಕಾದ್ರೆ ಅದೇ ರಸ್ತೆಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ನಾಯಂಡಹಳ್ಳಿ ಕಡೆಯಿಂದ ಡಿಜೆ ಸರ್ಕಲ್ ಕಡೆ ಹೋಗುವ ಒಂದು ಬೈಕ್ ಹೋಂಡಾ ಆಕ್ಟಿವಾ ಬೈಕ್ ಸವಾರರಲ್ಲಿ ಮೃತಳ ಮಗಳು ಕುಸುಮಾ ಅನ್ನೋಳು ಓಡಿಸ್ತಾ ಇರ್ತಾಳೆ. ಮೃತಳು ಹಿಂದ್ಗಡೆ ಕುತ್ಕೊಂಡಿರ್ತಾಳೆ. ಪಿಲಿಯನ್ ರೈಡರ್ ಒಂದು ಮೋಕ್ಷಿತ್ ಅಂತ ಒಂದು 9 ವರ್ಷದ ಮಗಳು. ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಲ್ಲಿದ್ದ ಮೂವರು ಕೆಳಗೆ ಬಿದ್ರು. ಈ ವೇಳೆ ರೇಣುಕಾ ಮೇಲೆ ಲಾರಿ ಚಕ್ರ ಹರಿದಿದ್ದು ಆಸ್ಪತ್ರೆಗೆ ಸಾಗಿಸೋ ಮಾರ್ಗವೇ ಮೃತಪಟ್ಟಿದ್ರು. ಇನ್ನು ಬೈಕ್ನಲ್ಲಿದ್ದ ರೇಣುಕಾ ಪುತ್ರಿ ಕುಸುಮಾ ಮತ್ತು ಮೊಮ್ಮಗ ರಸ್ತೆಯ ಇನ್ನೊಂದು ಭಾಗಕ್ಕೆ ಬಿದ್ದಿದ್ರಿಂದ ಪ್ರಾಣಾಪಾಯದಿಂದ ಪಾರಾದ್ರು. ಸದ್ಯ ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿ ಲಾರಿ ಚಾಲಕ ಗೋವರ್ಧನ್ ಬಂಧಿಸಿ ಲಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ಟ್ಯಾಂಕರ್ ಹೋಗ್ಬಿಟ್ಟು ಬೈಕಿಗೆ ಹೆಡ್ ಅಂಡ್ ಹೆಡ್ ಕೊಲಿಷನ್ ಆಗಿ ಫ್ರಂಟ್ ಲೆಗ್ ಅಲ್ಲೇ ಇವರು ಮೃತಳ ತಾಯಿ ಇದು ಸವಾರಳ ತಾಯಿ ಏನಿರ್ತಾಳಲ್ಲ ಆಕೆ ಅದ್ರದ್ದು ಟ್ಯಾಂಕರದ್ದು ಮುಂದಿನ ಗಾಲಿಗೆ ಬಿದ್ದುಬಿಟ್ಟು ಅಲ್ಲಿ ಸ್ವಲ್ಪ ಪೆಟ್ಟಾಗಿ ಅಲ್ಲಿಂದ ಹಾಸ್ಪಿಟಲ್ ಶಿಫ್ಟ್ ಮಾಡೋ ಟೈಮಲ್ಲಿ ಅವಳು ಮೃತಪಟ್ಟಿದ್ದಾಳಂತ ತಿಳಿದು ಬಂದಿದೆ. ಟ್ಯಾಂಕರ್ ಲಾರಿ ಅವನು ಲೆಫ್ಟ್ ಸೈಡ್ ತಗೋಲಿಕ್ಕೆ ಕಂಪ್ಲೀಟಾಗಿ ಹೋಗಿದ್ದಾನೆ. ಅವರು ಆ ಕಡೆಯಿಂದ ಬರಬೇಕಾತಂತಂದರೆ ಇಬ್ಬರದ್ದು ಕೂಡ ಕೊಲ್ಯೂಷನ್ ಆಗಿದೆ. ಏನೇ ಹೇಳಿ, ದೇಗುಲದ ದರ್ಶನಕ್ಕೆ ಹೊರಟವರು ಇಂಥ ದುರ್ಘಟನೆಗೆ ತುತ್ತಾಗಿದ್ದು ನಿಜಕ್ಕೂ ದುರಂತ. ಸದ್ಯ ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ಘಟನೆ ಬಗ್ಗೆ ತನಿಖೆ ಮುಂದುವರೆಸಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.